ಇಲ್ಲಿ ಒಂದುಗೂಡಿಸಿ ಈ ಯೋಗ ದಿನದ ಮಹತ್ವ, ಯೋಗ ದಿನವನ್ನು ಇಲ್ಲಿ ಆಚರಣೆ ಮಾಡಿಕೊಂತ ಬಹಳ ವರ್ಷಗಳಿಂದ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದಂಥ ಮರಳಿ ಸರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವಿಷಯ ತಮಗೆಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಮಕ್ಕಳಿಗೆ ಗೊತ್ತಿರತಕ್ಕಂಥ ವಿಷಯ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಹಾಗೂ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ BM ಮಾಮ್ಲೆ ದೇಸಾಯಿ ಅವರು, ಹಾಗೆಯೇ ನಮ್ಮ ಈ ಶಾಲೆಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಹಿರಿಯ ಶಿಕ್ಷಕರು ಹಾಗೂ ನಿವೃತ್ತಿ ಅಂಚಿನಲ್ಲಿದ್ದರೂ ಕೂಡ ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಮರಳಿ ಸರ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಯೋಗ ಗುರುಗಳಾಗಿ ಆಗಮಿಸಿರ್ತಕ್ಕಂಥ ಪಾಟೀಲ್ ಗುರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಿದ್ದಂಥ ಈ ಕರವೇ ಗ್ರಾಮೀಣ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಾದಂಥ ಪಾಟೀಲ್ ಮಲ್ಲಿಕಾರ್ಜುನ ಅಲ್ಲ ನಿಮ್ಮ ಅಧ್ಯಕ್ಷರು ಪಾಟೀಲ್ ದ್ಯಾಮಣ್ಣ ದೇಡಗೂರು ಅವರೇ, ಹಾಗೆ ಕಮ್ಮಾರವರೇ, ಎಲ್ಲ ಶಿಕ್ಷಕರೇ, ಗುರುವೃಂದವೇ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಬಂದು ಆಗಮಿಸಿರ್ತಕ್ಕಂಥ ಎಲ್ಲ ಗುರುಗಳೇ ಹಾಗೂ ಮುದ್ದು ಮಕ್ಕಳೇ, ಭಾರತ ದೇಶದಲ್ಲಿ ಹುಟ್ಟಿದ್ದೇ ಒಂದು ಪುಣ್ಯ. ನೀವು ನೋಡ್ರಿ, ಇತಿಹಾಸವನ್ನು ತೆಗೆದು ನೋಡಿದಾಗ, ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಭಾರತ ದೇಶ ಋಷಿ ಮುನಿಗಳ ನಾಡು. ಈ ಋಷಿ ಮುನಿಗಳ ನಾಡಿನಲ್ಲಿ ಈ ಭಾರತ ಯೋಗ ಶ್ರೇಷ್ಠ. ಜಗತ್ತಿನಲ್ಲಿ ಯೋಗ ಹುಟ್ಟಿದ್ದು ಭಾರತದಲ್ಲಿ. ಮಕ್ಕಳೇ, ನೀವು ಈ ಯೋಗ ದಿನವನ್ನು ಇವತ್ತು ಒಂದೇ ದಿನ ಆಚರಿಸಿ ಬಿಡೋದಲ್ಲ. ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು, ವಿಶ್ವಶ್ರೇಷ್ಠ ಯೋಗ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಮೋದಿಜಿಯವರನ್ನು ನಾವು ಮನದಲ್ಲಿ ಸ್ಮರಿಸಬೇಕು. ಯಾಕಂದರೆ ಅಂಥ ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಈ ಯೋಗವನ್ನು ವಿಶ್ವಕ್ಕೆ ಭಾರತ ಶ್ರೇಷ್ಠ ಗುರುವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀ ಮೋದಿಜಿಯವರಿಗೆ ಹೋಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಯೋಗ ಗುರುವಾಗಿ ಅವರು ಬರೀ ಭಾಷಣ ಮಾಡೋದಿಲ್ಲ, ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ಇತರರಿಗೆ ಮಾದರಿಯಾಗಿ ಮಾಡಿ ಇಡೀ ಪ್ರಪಂಚ ಭಾರತ ದೇಶವನ್ನು ನೋಡುವಂತೆ ಮಾಡಿದವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಯೋಗ ಅಂತಕ್ಕಂಥ ವಿಚಾರವಾಗಿ ಬಂದಾಗ ನಮಗೆ ಯೋಗ ಏನಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಯೋಗ ಒಂದೇ ದಿವಸ ಮಾಡಿಬಿಡೋದಲ್ಲ. ಈ ರೀತಿ ಏನು ಕುತ್ಕೊಂಡಿರಿ ನೀವು, ಇದನ್ನು ಪ್ರತಿ ಸಲನೂ ಆ ಒಂದು ನಿಮ್ಮ ವಸ್ತ್ರ ಏನೈತಲ್ಲ ಅದರಲ್ಲಿ ಕುತ್ಕೊಂಡು ಮನೆಯಲ್ಲಿ ರೂಢಿ ಮಾಡಬೇಕು. ಪೀಳಿಗೆ ಹಾಗೆ ಮುಂದುವರಿಬೇಕು. ಈಗ ನೀವು ಮುಂದಿನ ಈ ದೇಶವನ್ನು ಕಟ್ತಕ್ಕಂಥ ನಾಯಕರಾಗುವವರು. ನೀವೆಲ್ಲ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಹೆಚ್ಚು ಆಯುಷ್ಯವಂತರಾಗಿ, ಆರೋಗ್ಯವಂತರಾಗಿ ಬದುಕಲು ಸಾಧ್ಯ ಇದೆ. ಇವತ್ತು ನಾವು ಹಲವಾರು ಈಗೆಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ಒಬ್ಬ ಯೋಗ ಗುರುಗಳನ್ನು ಕರೆಸಿ ಯೋಗವನ್ನು ಮಾಡ್ತಾರೆ. ಅವರು ಕಾಯಂ ಈ ಪಾಟೀಲ್ ಗುರುಗಳು ಇದೇ ಊರವರು, ನಿಮ್ಮ ಊರವರೇ. ಅವರು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಇವತ್ತು ಒಬ್ಬ ವೈದ್ಯರಾಗಿ ಕೆಲಸ ಮಾಡ್ಲಿಕ್ಕತ್ತಾರ. ಯೋಗದಿಂದ ಏನೇನು ಬರ್ತದ, ವೈದ್ಯರು ಕೆಲಸ ಮಾಡ್ತಾರೆ. ಅವ್ರೀಗ ವೈದ್ಯರಾಗಿ ರೋಗಿಗಳನ್ನು ನೋಡ್ತಾರೆ. ಅಷ್ಟು ಜ್ಞಾನ ಈ ಯೋಗ ಮತ್ತು ಆಯುರ್ವೇದದಲ್ಲಿ ಅದ. ಎಲ್ಲ ಹುಟ್ಟಿದ್ದು ಯೋಗದಿಂದನೇ. ಈಗ ನಮ್ಗೆ ಒತ್ತಡ ಅಂಗಲ ಆಯುಷ್ಯ ಹೆಚ್ಚಾಗಬೇಕು ಅಂದ್ರೆ ನಾವು ಯೋಗವನ್ನು ರೂಢಿ ಮಾಡ್ತೀವಿ. ಬರೀ ವಾಕಿಂಗ್ ಹೋಗಿ ಬಂದ್ರೆ ಯೋಗ ಅಲ್ಲ. ಯೋಗ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಮಾಡಿ, ಒತ್ತಡ ನಿರ್ವಹಣೆಯನ್ನು ಮಾಡಿ ನಮ್ಮನ್ನ ಯೋಗಿಗಳನ್ನಾಗಿ ಮಾಡ್ತದೆ. ಅದಕ್ಕೊಂದು ಮಾತೈತಿ, ಒಮ್ಮೆ ಉಂಡವ ಯೋಗಿ, 2 ಸಲ ಉಣ್ಣವ ಭೋಗಿ, 3 ಸಲ ಉಣ್ಣವ ರೋಗಿ, 4 ಸಲ ಉಂಡವನು ಹೊತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅರ್ಥಘಟನೆ ಹೇಳೋದು. ಅದಕ್ಕೆ ಉಪವಾಸವನ್ನು ಮಾಡ್ತಿದ್ರು ಹಿರಿಯರು. ಅದು ಆರೋಗ್ಯಕ್ಕೇನೆ. ಅವರಿಗೆ ಯೋಗ ಅಂತ ಗೊತ್ತಿರಲಿಕ್ಕಿಲ್ಲ. 90 ವರ್ಷ, 100 ವರ್ಷ, 110 ವರ್ಷ ಬದುಕಿರ್ತಕ್ಕಂಥ ಉದಾಹರಣೆಗಳು. ಇವತ್ತು 50 ವರ್ಷ, 60 ವರ್ಷದ ಒಳಗೇನೆ ನಾವು ಸಾವಿಗೀಡಾಕ್ತೀವಿ ಅಂದ್ರೆ ಇದರ ಅರ್ಥ ನಮಗೆ ಯೋಗದ ಮಹತ್ವ ಗೊತ್ತಿಲ್ಲ, ಶಿಸ್ತು ಗೊತ್ತಿಲ್ಲ. ಆಮೇಲೆ ಶಿಕ್ಷಣದ ಡಿಸಿಪ್ಲಿನ್ ಈಸ್ ಏಮ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ ನಾವು. ಶಿಸ್ತು ಶಿಕ್ಷಣದ ಗುರಿ. ಆ ಶಿಸ್ತು ಬರ್ಬೇಕು ಮಕ್ಕಳಲ್ಲಿ ಅಂದರೆ
ನಾವು ವ್ಯಾಯಾಮ, ಯೋಗ, ವಾಕಿಂಗು ಚಟುವಟಿಕೆಯುಕ್ತವಾಗಿದ್ದಾಗ ಮಾತ್ರ ನಮ್ಗೆ ಶಿಸ್ತು ಬರ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ನಮ್ಮ ದೇಹದೊಳಗೆ ಒಳ್ಳೆ ಮನಸ್ಸು ಸದೃಢವಾಗಿರ್ಬೇಕಂದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು. ನಾವು ಭಾಳ ಶಾಣೆ ಅದನಿ, ನನಗೆ ನಿಲ್ಲಿಕ್ಕೆ ನಡನೂ ಬರ್ತದೆ, ನನಗೆ ಸೊಂಟನ ಸರಿ ಇಲ್ಲ, ನನಗೆ ಕುಂದ್ರಾಕ್ ಬರಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ ಅಂದ್ರೆ ನಮ್ಮ ವಿದ್ಯಾ ತಗೊಂಡು ಏನು ಮಾಡಬೇಕು? ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ನಾವು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಹಂಗಾರೆ ಆರೋಗ್ಯ ಇಲ್ಲ ಅಂದ್ರೆ 1 ಕೋಟಿ ಹಣ ಇದ್ರೆ ಏನು ಮಾಡೋದಕ್ಕೆ ಹೇಳ್ರಿ? ಈಗ ದೊಡ್ಡ ದೊಡ್ಡ ಶ್ರೀಮಂತರು ಈಗ ಅಂಬಲಿ ಮಜ್ಜಿಗೆ ಉಣ್ಣಾಕತ್ತಾರ. ಅದನ್ನ ಹಿಂದೆ ಬಡವರು ಉಣ್ಣ ಊಟ ಅಂತಿದ್ರು. ಇವತ್ತು ಅತ್ಯಂತ ಶ್ರೀಮಂತರು ಉಣ್ಣ ಊಟ ಯಾವ್ದಪ್ಪ ಅಂದ್ರೆ ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಅಂಬಲಿ ಮತ್ತು ಮಜ್ಜಿಗೆಯನ್ನು ಉಣ್ತಾರೆ. ಎಲ್ಲ ಐತೆ ಅವ್ರಿಗೆ, ದುಡ್ಡು ಐತೆ, ಎಲ್ಲ ಐತೆ, ಆರೋಗ್ಯ ಇಲ್ಲ. ಆದ್ದರಿಂದ ನಾವು ಆರೋಗ್ಯವನ್ನು ಗಳಿಸ್ಕೋಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದನ್ನ ದಿನವೇ ರೂಢಿ ಮಾಡ್ಕೊಂತ ಹೋಗ್ಬೇಕು. ಇದು ಒಂದು ಅಭ್ಯಾಸ ಆಗ್ಬೇಕು. ಬರೀ ಓದೋದು ಅಂತಲ್ಲ. ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರ ಶಿಕ್ಷಣ ಅಂದ್ರೆ ಏನು ಹೇಳ್ಯಾರಂದ್ರೆ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ಸ್ ಪರ್ಸನಾಲಿಟಿ. ಮಗುವಿನ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸ, ಅದಕ್ಕೆ ಶಿಕ್ಷಣ ಅಂತಾರ ಅಂತ. ಆದ್ದರಿಂದ ನಾವು ಈ ದಿನಾಚರಣೆಯನ್ನು ಈ ಹೈಸ್ಕೂಲ್ನಲ್ಲಿ ಬಹಳ ಸುಸಜ್ಜಿತವಾಗಿ ಅವರು ಪ್ರತಿ ವರ್ಷ ನಮ್ಮನ್ನು ಆಹ್ವಾನಿಸಿ ಇಲ್ಲೇ ಈ ಎಲ್ಲ ಮಕ್ಕಳನ್ನು ಕೂಡಿಸಿ ಮಾಡ್ತಕ್ಕಂಥದ್ದು ಹೀಗೆ ಈ ಹೈಸ್ಕೂಲ್ನಲ್ಲಿ ಮುಂದುವರಲಿ. ನಾವು ನೋಡ್ರಿ, ಈಗ ಬೇರೆ ಬೇರೆ ಮಾಡಿದ್ರೆ ನಮ್ಮ ಸಣ್ಣ ಮಕ್ಕಳು ಅಲ್ಲಷ್ಟು ಮಂದಿ ಇಲ್ಲಷ್ಟು ಮಂದಿ ಮಾಡಿದ್ರೆ ಅಷ್ಟು ಚೆಂದ ಹಾಕಿದ್ದಿಲ್ಲ. ಇದಕ್ಕೆ ಒಗ್ಗಟ್ಟು ಅಂತಾರ. ಇದು ಯೋಗದಿಂದನೇ ಬರೋದು, ಒಗ್ಗಟ್ಟು. ಈ ಊರಿನ ಶಾಲೆಗಳೆಲ್ಲ ಒಗ್ಗಟ್ಟಿನ ದ್ಯೋತಕವಾಗಿ ನಾವು ಈ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸೇರ್ತೀವಿ. ಜೂನ್ 21 ನೆನಪಿಟ್ಕೋಬೇಕು. ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ 10 ಮಂದಿ ಹೇಳಬೇಕು, ಒಂದು ಕಟ್ಟಿ ಮೇಲೆ ಕುಂತಾಗ ಇದ್ರ ಬಗ್ಗೆ ಮಾತನಾಡಬೇಕು. ಇವತ್ತು ಅವ್ರು ಕಲಿಸ್ತಕ್ಕಂಥ ಆಸನಗಳನ್ನು ರೂಢಿ ಮಾಡಬೇಕು. ನಾವು ಕೂಡ ರೂಢಿ ಮಾಡ್ತೀವಿ. ನಾವು ಕಲಿಯೋರೇ, ನಾವೀಗ ಕಲಿತವರಲ್ಲ. ನಾವು ಗುರುಗಳಿರ್ಬೋದು, ಯೋಗ ಗುರುಗಳಲ್ಲ ನಾವು. ಅಲ್ಲಿ ಯೋಗ ಗುರುಗಳು ಏನು ಬಂದಾರಲ್ಲ ಪಾಟೀಲ್ ಸರ್, ಅವರು ಹಾಕಿ ಕೊಟ್ಟಂಥ ದಾರಿ ಒಳಗೆ ನಾವು ಹೋಗ್ಬೇಕು. ಹೀಗಾಗಿ ಶಿಕ್ಷಕರಿಗೆ ಮೊನ್ನೆ ಸ್ಪರ್ಧೆಗಳಿದ್ದವು. ರಾಷ್ಟ್ರೀಯ ಮಟ್ಟದ ಮಟ್ಟ ನಮ್ಮ ಶಿಕ್ಷಕರು ಹೋಗಿ ಬಹುಮಾನವನ್ನು ಪಡ್ಕೊಂಡ್ಬಂದರು. ಯೋಗವನ್ನು ಎಲ್ಲರೂ ಮಾಡೋಲ್ಲ, ಅಲ್ಲೊಬ್ರು ಮಾಡ್ತಾರೆ. ಇದು ಸಾರ್ವತ್ರಿಕ ಆಗಬೇಕು. ಇದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡುವಾಗೆ ಆಗಬೇಕು. ಈ ವ್ಯವಸ್ಥೆಯನ್ನು ಅಂದಿಗನೂರು ಶಾಲೆಯವರು ಮಾಡ್ಕೊತ ಬಂದಿದ್ದಾರೆ. ಈ ಹೈಸ್ಕೂಲಿನ ಆಡಳಿತ ಮಂಡಳಿಗೆ, ಪ್ರಧಾನ ಗುರುಗಳಿಗೆ, ಎಲ್ಲ ಗುರುಗಳು ಮತ್ತು ಗುರುಮಾತೆಯರಿಗೆ ಹಾಗೂ ಯೋಗ ಗುರುಗಳಿಗೆ ವಂದಿಸಿ ಮಾತನಾಡುವ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.